ವಾರ್ಡ್ ಸಭೆಯನ್ನು ಪ್ರಕರಣ 4ರಂತೆ ಎಷ್ಟು ದಿನಗಳಿಗೊಮ್ಮೆ ಕಡ್ಡಾಯವಾಗಿ ನಡೆಸತಕ್ಕದ್ದು? ಕನಿಷ್ಠ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆಯನ್ನು ನಡೆಸತಕ್ಕದ್ದು. ಗ್ರಾಮ ಸಭೆಯನ್ನು ನಡೆಸಲು ಇರಬೇಕಾದ ಕೋರಂ ಎಷ್ಟು? ಗ್ರಾಮ ಸಭೆಯನ್ನು ನಡೆಸಲು 10% ಮತದಾರರ ಪಟ್ಟಿಯಲ್ಲಿರುವವರು ಅಥವಾ 100 ಮತದಾರರು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದ ರಾಜ್ಯ ಯಾವುದು? ರಾಜಸ್ಥಾನ. ನೆಹರೂರವರು 1959ರಲ್ಲಿ ರಾಜಸ್ಥಾನದ ನಾಗೌರ್ನಲ್ಲಿ ಚಾಲನೆ ನೀಡಿದರು. ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಯಾರು? ಲಾರ್ಡ್ ರಿಪ್ಪನ್ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಕರ್ನಾಟಕ. 25% ಮಹಿಳೆಯರಿಗೆ ಮೀಸಲಾತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ. ಪಂಚಾಯತ್ ರಾಜ್ ಸುಧಾರಣೆಗಾಗಿ ಕೇಂದ್ರ ಸರ್ಕಾರವು 1993ರಲ್ಲಿ ಸಂವಿಧಾನಕ್ಕೆ ಮಾಡಿದ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ. 73ನೇ ತಿದ್ದುಪಡಿಯನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು? ಕರ್ನಾಟಕ. 73ನೇ ತಿದ್ದುಪಡಿಯನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ. ಕರ್ನಾಟಕದಲ್ಲಿ ಎಷ್ಟು ಹಂತದ ಪಂಚಾಯತ್ ವ್ಯವಸ್ಥೆ ಇದೆ? 3 ಹಂತದ ಪಂಚಾಯತ್ ವ್ಯವಸ್ಥೆ ಇದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಭಾರತದ ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆಗೆ ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ? ಸಂವಿಧಾನದ 4ನೇ ಭಾಗದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ತಿಳಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಥವಾ ಹೊರಗಡೆ ನಡೆಯುವ ಸಮ್ಮೇಳನ, ವಸ್ತು ಪ್ರದರ್ಶನದಂತಹ ಕಾರ್ಯಕ್ರಮಗಳಿಗೆ ವಂತಿಗೆ ನೀಡಬೇಕಾದರೆ ಗ್ರಾಮ ಪಂಚಾಯಿತಿ ಸಭೆಯ ಒಪ್ಪಿಗೆ ಪಡೆಯಲು ಅಗತ್ಯವಿರುವ ಕೋರಂ ಎಷ್ಟು? 3/2 ಸದಸ್ಯರ ಕೋರಂ ಅವಶ್ಯಕ. ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ನಿರ್ಮಿಸಲು, ದುರಸ್ತಿಗೊಳಿಸಲು ಯಾವ ಸಂಸ್ಥೆಯ ಅನುಮತಿ ಕಡ್ಡಾಯವಾಗಿದೆ? ಮನೆಯನ್ನು ಹೊಸದಾಗಿ ನಿರ್ಮಿಸಿಕೊಳ್ಳಲು ಮತ್ತು ದುರಸ್ತಿಗೊಳಿಸಲು ತನ್ನ ವಾಸಸ್ಥಳ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಲಿಖಿತ ಅನುಮತಿ ಕಡ್ಡಾಯ. ಈ ರೀತಿಯಾಗಿ ಪಡೆದುಕೊಂಡ ಅನುಮತಿಯ ಅವಧಿ 6 ತಿಂಗಳು ಮಾತ್ರ ಮತ್ತು ಅನುಮತಿಗಾಗಿ ಅರ್ಜಿ ಸ್ವೀಕರಿಸಿದ 60 ದಿನಗಳಲ್ಲಿ ಅನುಮತಿ ನೀಡುವುದು ಕಡ್ಡಾಯ. ಅನುಮತಿ ಇಲ್ಲದೆ ಕಟ್ಟಡ ಕಟ್ಟುವುದನ್ನು ಗ್ರಾಮ ಪಂಚಾಯಿತಿಯು ನಿಲ್ಲಿಸಲು ಸೂಚಿಸುವ ಅಧಿಕಾರವಿದೆಯೇ? ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 298ರಂತೆ ಗ್ರಾಮ ಪಂಚಾಯಿತಿಗೆ ಅನುಮತಿ ಇಲ್ಲದೆ ಕಟ್ಟುವ ಕಟ್ಟಡ ಕಾಮಗಾರಿ ನಿಲ್ಲಿಸಲು ಸೂಚಿಸುವ ಅಧಿಕಾರವಿದೆ. ಸಾರ್ವಜನಿಕ ಆಸ್ತಿ ಮತ್ತು ಆರೋಗ್ಯಕ್ಕೆ ಅಪಾಯ ಉಂಟುಮಾಡುವ ರೀತಿಯಲ್ಲಿ ಕಟ್ಟಡ ನಿರ್ಮಾಣವನ್ನು ನಿಲ್ಲಿಸದಿದ್ದಲ್ಲಿ ಎಷ್ಟನೇ ಪ್ರಕರಣದಡಿ ಗ್ರಾಮ ಪಂಚಾಯಿತಿ ಸೂಚಿಸಿದ ವೆಚ್ಚವನ್ನು ಪಾವತಿಸತಕ್ಕದ್ದು? ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 195ರಂತೆ
ಪಂಚಾಯಿತಿ ವ್ಯಾಪ್ತಿಗೆ ಅಂಗಡಿಗಳಿಗೆ ಲೈಸೆನ್ಸ್ ನೀಡಲು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡಿರುವ ಪ್ರಕರಣ ಯಾವುದು? ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 69ರಲ್ಲಿ ಅಧಿಕಾರ ನೀಡಿದೆ.